ಪವರ್ ಪಾಲಿಟಿಕ್ಸ್ನಲ್ಲಿ ಇದೀಗ ಲಿಂಗಾಯತರ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಮೊನ್ನೆ ಒಕ್ಕಲಿಗ ಮತ್ತು ದಲಿತ ಸಮುದಾಯದವರು ಸಭೆಯನ್ನ ಮಾಡಿದ್ರು. ಇದೀಗ ಲಿಂಗಾಯತರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಲಿಂಗಾಯತ ನಾಯಕರ ಸಭೆ ಬಗ್ಗೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸಮುದಾಯಕ್ಕೆ ಎಲ್ಲ ಇಲಾಖೆಯಲ್ಲೂ ಕೂಡ ಸ್ಥಾನಮಾನ ಸಿಗಬೇಕು, ಮಂತ್ರಿ ಮಂಡಲದಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನ ಬೇಕು. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಕೂಡ ಇರಲಿಲ್ಲ. ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡಿಕೊಂಡು ಬಂದಿದ್ವಿ. ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೂ ಇಲ್ಲ. ವಿ ಹ್ಯಾವ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದ ಹೈಕಮಾಂಡ್ನಲ್ಲಿ ಸೋನಿಯಾ ಗಾಂಧಿ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ, ಮಲ್ಲಿಕಾರ್ಜುನ ಖರ್ಗೆ ಸಂಪೂರ್ಣ ವಿಶ್ವಾಸ ಇದೆ. ನಮಗೆ ಎಲ್ಲದರಲ್ಲಿ ನಮ್ಮ ಡ್ಯೂ ಶೇರ್ ಸಿಗಬೇಕು. ಮಂತ್ರಿಮಂಡಲ ಇರ್ಬೋದು, ನಿಗಮ ಮಂಡಳ ಇರ್ಬೋದು, ನಮ್ಮ ನಿಗಮ ಇರ್ಬೋದು, ಅವ್ರ ಅಧಿಕಾರಿಗಳಿರ್ಬೋದು, ಎಲ್ಲದಕ್ಕೂ ಸೂಕ್ತವಾದ ನಮಗೆ ಪ್ರಾತಿನಿಧ್ಯ ಸಿಗಬೇಕು. ಸೂಕ್ತವಾಗಿ ನಮಗೆ ಎಲ್ಲ ರೀತಿಯ ಗೌರವ ಸಿಗಬೇಕು. ನೋಡಿ, ನಾವು ಲಿಂಗಾಯತರಿಗೆ 57 ಸೀಟ್ಸ್ ಕೊಟ್ಟಿತ್ತು, 34 ಸೀಟ್ ಗೆದ್ದಿದ್ದೀವಿ. BJPದಲ್ಲಿ 70ಕ್ಕಿಂತ ಜಾಸ್ತಿ ಸೀಟ್ ಕೊಟ್ಟಿದ್ರು, 17 ಸೀಟ್ ಗೆದ್ದಿದ್ದಾರೆ. ಇದರಾಗೇನು ಸಂಶಯ ಇಲ್ಲ. ಈ ಸಲ ಲಿಂಗಾಯಟ್ಸ್ ಹ್ಯಾವ್ ವೋಟೆಡ್ ಶಿಫ್ಟೆಡ್ ಟು ಕಾಂಗ್ರೆಸ್. ಆಮೇಲೆ ವಿ ಆರ್ ದ ಬಿಗ್ಗೆಸ್ಟ್ ಬ್ಲಾಕ್. 34 ಜನ ಯಾರಿದ್ದಾರೆ, ಯಾವ ಸಮಾಜದವ್ರು ಇದ್ದಾರೆ ಹೇಳಿ. ನಮಗಿರುವಂಥದ್ದು ನಾವು ಅವ್ರದ್ದು ಕಸ್ಕೊಂಡು ಒಂದು ಗುಂಜುನೂ ಬೇರೆಯವ್ರು ಕಸ್ಕೊಂಡು ನಮಗೆ ಬೇಡ. ನಮಗೆ ಬೇಕಾಗಿದ್ದು ಇದನ್ನು ಕೊಡಲಿ, ನಮ್ಮ ಡ್ಯೂ ಶೇರ್ ಏನಿದೆ ನಮ್ಗೆ ಕೊಡಲಿ. ನಮ್ಮ ಪಾಪ್ಯುಲೇಷನ್ 17% ಇದೆ ಇವತ್ತು. ಆ 17% ಪಾಪ್ಯುಲೇಷನ್ಗೆ ನಮಗೇನು ಇದು ಅದನ್ನು ಕೊಡಿ. ಎಲ್ಲ ರೀತಿಯ ಸಹಕಾರ, ನಾಟ್ ಇಂಡಿವಿಜುವಲ್. ನೋ ಎಂಬಿ ಪಾಟೀಲ್, ನೋ ಈಶ್ವರ್ ಖಂಡ್ರೆ, ನೋ ಶರಣ್ ಪ್ರಕಾಶ್ ಪಾಟೀಲ್, ನೋ ರಾಯ್ ರೆಡ್ಡಿ, ನೋ ಬಡಿ. ಇಟ್ ಈಸ್ ಕಾಮನ್ ಬೇಡಿಕೆ ನಮ್ಮದೆಲ್ಲ. ಮಂತ್ರಿ ಮಂಡಲದಲ್ಲಿ ಪ್ರಾತಿನಿಧ್ಯ. ಪವರ್ ಪಾಲಿಟಿಕ್ಸ್ನಲ್ಲಿ ಇದೀಗ ಲಿಂಗಾಯತರ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಮೊನ್ನೆ ಒಕ್ಕಲಿಗ ಮತ್ತು ದಲಿತ ಸಮುದಾಯದವರು ಸಭೆಯನ್ನ ಮಾಡಿದ್ರು. ಇದೀಗ ಲಿಂಗಾಯತರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಲಿಂಗಾಯತ ನಾಯಕರ ಸಭೆ ಬಗ್ಗೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸಮುದಾಯಕ್ಕೆ ಎಲ್ಲ ಇಲಾಖೆಯಲ್ಲೂ ಕೂಡ ಸ್ಥಾನಮಾನ ಸಿಗಬೇಕು, ಮಂತ್ರಿ ಮಂಡಲದಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನ ಬೇಕು. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಕೂಡ ಇರಲಿಲ್ಲ. ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡಿಕೊಂಡು ಬಂದಿದ್ವಿ. ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೂ ಇಲ್ಲ. ವಿ ಹ್ಯಾವ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದ ಹೈಕಮಾಂಡ್ನಲ್ಲಿ ಸೋನಿಯಾ ಗಾಂಧಿ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ, ಮಲ್ಲಿಕಾರ್ಜುನ ಖರ್ಗೆ ಸಂಪೂರ್ಣ ವಿಶ್ವಾಸ ಇದೆ. ನಮಗೆ ಎಲ್ಲದರಲ್ಲಿ ನಮ್ಮ ಡ್ಯೂ ಶೇರ್ ಸಿಗಬೇಕು. ಮಂತ್ರಿಮಂಡಲ ಇರ್ಬೋದು, ನಿಗಮ ಮಂಡಳ ಇರ್ಬೋದು, ನಮ್ಮ ನಿಗಮ ಇರ್ಬೋದು, ಅವ್ರ ಅಧಿಕಾರಿಗಳಿರ್ಬೋದು, ಎಲ್ಲದಕ್ಕೂ ಸೂಕ್ತವಾದ ನಮಗೆ ಪ್ರಾತಿನಿಧ್ಯ ಸಿಗಬೇಕು. ಸೂಕ್ತವಾಗಿ ನಮಗೆ ಎಲ್ಲ ರೀತಿಯ ಗೌರವ ಸಿಗಬೇಕು. ನೋಡಿ, ನಾವು ಲಿಂಗಾಯತರಿಗೆ 57 ಸೀಟ್ಸ್ ಕೊಟ್ಟಿತ್ತು, 34 ಸೀಟ್ ಗೆದ್ದಿದ್ದೀವಿ. BJPದಲ್ಲಿ 70ಕ್ಕಿಂತ ಜಾಸ್ತಿ ಸೀಟ್ ಕೊಟ್ಟಿದ್ರು, 17 ಸೀಟ್ ಗೆದ್ದಿದ್ದಾರೆ. ಇದರಾಗೇನು ಸಂಶಯ ಇಲ್ಲ. ಈ ಸಲ ಲಿಂಗಾಯಟ್ಸ್ ಹ್ಯಾವ್ ವೋಟೆಡ್ ಶಿಫ್ಟೆಡ್ ಟು ಕಾಂಗ್ರೆಸ್. ಆಮೇಲೆ ವಿ ಆರ್ ದ ಬಿಗ್ಗೆಸ್ಟ್ ಬ್ಲಾಕ್. 34 ಜನ ಯಾರಿದ್ದಾರೆ, ಯಾವ ಸಮಾಜದವ್ರು ಇದ್ದಾರೆ ಹೇಳಿ. ನಮಗಿರುವಂಥದ್ದು ನಾವು ಅವ್ರದ್ದು ಕಸ್ಕೊಂಡು ಒಂದು ಗುಂಜುನೂ ಬೇರೆಯವ್ರು ಕಸ್ಕೊಂಡು ನಮಗೆ ಬೇಡ. ನಮಗೆ ಬೇಕಾಗಿದ್ದು ಇದನ್ನು ಕೊಡಲಿ, ನಮ್ಮ ಡ್ಯೂ ಶೇರ್ ಏನಿದೆ ನಮ್ಗೆ ಕೊಡಲಿ. ನಮ್ಮ ಪಾಪ್ಯುಲೇಷನ್ 17% ಇದೆ ಇವತ್ತು. ಆ 17% ಪಾಪ್ಯುಲೇಷನ್ಗೆ ನಮಗೇನು ಇದು ಅದನ್ನು ಕೊಡಿ. ಎಲ್ಲ ರೀತಿಯ ಸಹಕಾರ, ನಾಟ್ ಇಂಡಿವಿಜುವಲ್. ನೋ ಎಂಬಿ ಪಾಟೀಲ್, ನೋ ಈಶ್ವರ್ ಖಂಡ್ರೆ, ನೋ ಶರಣ್ ಪ್ರಕಾಶ್ ಪಾಟೀಲ್, ನೋ ರಾಯ್ ರೆಡ್ಡಿ, ನೋ ಬಡಿ. ಇಟ್ ಈಸ್ ಕಾಮನ್ ಬೇಡಿಕೆ ನಮ್ಮದೆಲ್ಲ. ಮಂತ್ರಿ ಮಂಡಲದಲ್ಲಿ ಪ್ರಾತಿನಿಧ್ಯ. ಪವರ್ ಪಾಲಿಟಿಕ್ಸ್ನಲ್ಲಿ ಇದೀಗ ಲಿಂಗಾಯತರ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಮೊನ್ನೆ ಒಕ್ಕಲಿಗ ಮತ್ತು ದಲಿತ ಸಮುದಾಯದವರು ಸಭೆಯನ್ನ ಮಾಡಿದ್ರು. ಇದೀಗ ಲಿಂಗಾಯತರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಲಿಂಗಾಯತ ನಾಯಕರ ಸಭೆ ಬಗ್ಗೆ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸಮುದಾಯಕ್ಕೆ ಎಲ್ಲ ಇಲಾಖೆಯಲ್ಲೂ ಕೂಡ ಸ್ಥಾನಮಾನ ಸಿಗಬೇಕು, ಮಂತ್ರಿ ಮಂಡಲದಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನ ಬೇಕು. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಕೂಡ ಇರಲಿಲ್ಲ. ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡಿಕೊಂಡು ಬಂದಿದ್ವಿ. ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೂ ಇಲ್ಲ. ವಿ ಹ್ಯಾವ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದ ಹೈಕಮಾಂಡ್ನಲ್ಲಿ ಸೋನಿಯಾ ಗಾಂಧಿ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ, ಮಲ್ಲಿಕಾರ್ಜುನ ಖರ್ಗೆ ಸಂಪೂರ್ಣ ವಿಶ್ವಾಸ ಇದೆ. ನಮಗೆ ಎಲ್ಲದರಲ್ಲಿ ನಮ್ಮ ಡ್ಯೂ ಶೇರ್ ಸಿಗಬೇಕು. ಮಂತ್ರಿಮಂಡಲ ಇರ್ಬೋದು, ನಿಗಮ ಮಂಡಳ ಇರ್ಬೋದು, ನಮ್ಮ ನಿಗಮ ಇರ್ಬೋದು, ಅವ್ರ ಅಧಿಕಾರಿಗಳಿರ್ಬೋದು, ಎಲ್ಲದಕ್ಕೂ ಸೂಕ್ತವಾದ ನಮಗೆ ಪ್ರಾತಿನಿಧ್ಯ ಸಿಗಬೇಕು. ಸೂಕ್ತವಾಗಿ ನಮಗೆ ಎಲ್ಲ ರೀತಿಯ ಗೌರವ ಸಿಗಬೇಕು. ನೋಡಿ, ನಾವು ಲಿಂಗಾಯತರಿಗೆ 57 ಸೀಟ್ಸ್ ಕೊಟ್ಟಿತ್ತು, 34 ಸೀಟ್ ಗೆದ್ದಿದ್ದೀವಿ. BJPದಲ್ಲಿ 70ಕ್ಕಿಂತ ಜಾಸ್ತಿ ಸೀಟ್ ಕೊಟ್ಟಿದ್ರು, 17 ಸೀಟ್ ಗೆದ್ದಿದ್ದಾರೆ.
ಇದ್ರಾಗೇನು ಸಂಶಯ ಇಲ್ಲ. ಈ ಸಲ ಲಿಂಗಾಯಟ್ಸ್ ಹ್ಯಾವ್ ವೋಟೆಡ್ ಶಿಫ್ಟೆಡ್ ಟು ಕಾಂಗ್ರೆಸ್. ಆಮೇಲೆ ವಿ ಆರ್ ದ ಬಿಗ್ಗೆಸ್ಟ್ ಬ್ಲಾಕ್. 34 ಜನ ಯಾರಿದ್ದಾರೆ, ಯಾವ ಸಮಾಜದವ್ರು ಇದ್ದಾರೆ ಹೇಳಿ. ನಮಗಿರುವಂಥದ್ದು ನಾವು ಅವ್ರದ್ದು ಕಸ್ಕೊಂಡು ಒಂದು ಗುಂಜುನೂ ಬೇರೆಯವ್ರು ಕಸ್ಕೊಂಡು ನಮಗೆ ಬೇಡ. ನಮಗೆ ಬೇಕಾಗಿದ್ದು ನಮ್ಮ ಇದನ್ನು ಕೊಡಲಿ, ನಮ್ಮ ಡ್ಯೂ ಶೇರ್ ಏನಿದೆ ನಮ್ಗೆ ಕೊಡಲಿ. ನಮ್ಮ ಪಾಪ್ಯುಲೇಷನ್ 17% ಇದೆ ಇವತ್ತು. ಆ 17% ಪಾಪ್ಯುಲೇಷನ್ಗೆ ನಮಗೇನು ಇದು ಅದನ್ನು ಕೊಡಿ. ಎಲ್ಲ ರೀತಿಯ ಸಹಕಾರ, ನಾಟ್ ಇಂಡಿವಿಜುವಲ್. ನೋ ಎಂ ಬಿ ಪಾಟೀಲ್, ನೋ ಈಶ್ವರ್ ಖಂಡ್ರೆ, ನೋ ಶರಣ್ ಪ್ರಕಾಶ್ ಪಾಟೀಲ್, ನೋ ರಾಯರೆಡ್ಡಿ, ನೋ ಬಡಿ. ಇಟ್ ಈಸ್ ಕಾಮನ್ ಬೇಡಿಕೆ ನಮ್ಮದೆಲ್ಲನೂ ಕೂಡ. ಮಂತ್ರಿಮಂಡಲದಲ್ಲಿ ಪ್ರಾತಿನಿಧ್ಯ. ಪವರ್ ಪಾಲಿಟಿಕ್ಸ್ನಲ್ಲಿ ಇದೀಗ ಲಿಂಗಾಯತರ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಮೊನ್ನೆ ಒಕ್ಕಲಿಗ ಮತ್ತು ದಲಿತ ಸಮುದಾಯದವರು ಸಭೆಯನ್ನ ಮಾಡಿದ್ರು. ಇದೀಗ ಲಿಂಗಾಯತರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂ.ಬಿ. ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಲಿಂಗಾಯತ ನಾಯಕರ ಸಭೆ ಬಗ್ಗೆ ಎಂ.ಬಿ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸಮುದಾಯಕ್ಕೆ ಎಲ್ಲ ಇಲಾಖೆಯಲ್ಲೂ ಕೂಡ ಸ್ಥಾನಮಾನ ಸಿಗಬೇಕು, ಮಂತ್ರಿ ಮಂಡಲದಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಸೂಕ್ತ ಸ್ಥಾನ ಬೇಕು. ಅಶೋಕ್ ಪಟ್ಟಣ್ ಔತಣಕೂಟದಲ್ಲಿ ವಿಶೇಷತೆ ಏನೂ ಕೂಡ ಇರಲಿಲ್ಲ. ವೆಜ್ ಊಟ ಕೊಟ್ಟಿದ್ರು, ಊಟ ಮಾಡಿಕೊಂಡು ಬಂದಿದ್ವಿ. ಬೆಂಗಳೂರಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೂ ಇಲ್ಲ. ವಿ ಹ್ಯಾವ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ದ ಹೈಕಮಾಂಡ್. ಹೈಕಮಾಂಡ್ನಲ್ಲಿ ಸೋನಿಯಾ ಗಾಂಧಿಯವ್ರ ಮೇಲೆ, ರಾಹುಲ್ ಗಾಂಧಿಯವ್ರ ಮೇಲೆ, ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ನಮಗೆ ಎಲ್ಲದರಲ್ಲಿ ನಮ್ಮ ಡ್ಯೂ ಶೇರ್ ಸಿಗಬೇಕು. ಮಂತ್ರಿಮಂಡಲ ಇರ್ಬೋದು, ನಿಗಮ ಮಂಡಳ ಇರ್ಬೋದು, ನಮ್ಮ ನಿಗಮ ಇರ್ಬೋದು, ನಮ್ಮ ಅಧಿಕಾರಿಗಳಿರ್ಬೋದು, ಎಲ್ಲದಕ್ಕೂ ಸೂಕ್ತವಾದ ನಮಗೆ ಪ್ರಾತಿನಿಧ್ಯ ಸಿಗಬೇಕು. ಸೂಕ್ತವಾಗಿ ನಮಗೆ ಎಲ್ಲ ರೀತಿಯ ಗೌರವ ಸಿಗಬೇಕು. ನೋಡಿ, ನಾವು ಲಿಂಗಾಯತರಿಗೆ 57 ಸೀಟ್ಸ್ ಕೊಟ್ಟಿತ್ತು, 34 ಸೀಟ್ ಗೆದ್ದಿದ್ದೀವಿ. BJPದಲ್ಲಿ 70ಕ್ಕಿಂತ ಜಾಸ್ತಿ ಸೀಟ್ ಕೊಟ್ಟಿದ್ರು, 17 ಸೀಟ್ ಗೆದ್ದಿದ್ದಾರೆ. ಇದ್ರಾಗೇನು ಸಂಶಯ ಇಲ್ಲ. ಈ ಸಲ ಲಿಂಗಾಯಟ್ಸ್ ಹ್ಯಾವ್ ವೋಟೆಡ್ ಶಿಫ್ಟೆಡ್ ಟು ಕಾಂಗ್ರೆಸ್. ಆಮೇಲೆ ವಿ ಆರ್ ದ ಬಿಗ್ಗೆಸ್ಟ್ ಬ್ಲಾಕ್. 34 ಜನ ಯಾರಿದ್ದಾರೆ, ಯಾವ ಸಮಾಜದವ್ರು ಇದ್ದಾರೆ ಹೇಳಿ. ನಮಗಿರುವಂಥದ್ದು ನಾವು ಅವ್ರದ್ದು ಕಸ್ಕೊಂಡು ಒಂದು ಗುಂಜುನೂ ಬೇರೆಯವ್ರು ಕಸ್ಕೊಂಡು ನಮಗೆ ಬೇಡ. ನಮಗೆ ಬೇಕಾಗಿದ್ದು ನಮ್ಮ ಇದನ್ನು ಕೊಡಲಿ, ನಮ್ಮ ಡ್ಯೂ ಶೇರ್ ಏನಿದೆ ನಮ್ಗೆ ಕೊಡಲಿ. ನಮ್ಮ ಪಾಪ್ಯುಲೇಷನ್ 17% ಇದೆ ಇವತ್ತು. ಆ 17% ಪಾಪ್ಯುಲೇಷನ್ಗೆ ನಮಗೇನು ಇದು ಅದನ್ನು ಕೊಡಿ. ಎಲ್ಲ ರೀತಿಯ ಸಹಕಾರ, ನಾಟ್ ಇಂಡಿವಿಜುವಲ್. ನೋ ಎಂ ಬಿ ಪಾಟೀಲ್, ನೋ ಈಶ್ವರ್ ಖಂಡ್ರೆ, ನೋ ಶರಣ್ ಪ್ರಕಾಶ್ ಪಾಟೀಲ್, ನೋ ರಾಯರೆಡ್ಡಿ, ನೋ ಬಡಿ. ಇಟ್ ಈಸ್ ಕಾಮನ್ ಬೇಡಿಕೆ ನಮ್ಮದೆಲ್ಲನೂ ಕೂಡ. ಮಂತ್ರಿಮಂಡಲದಲ್ಲಿ ಪ್ರಾತಿನಿಧ್ಯ.